ಬುಕ್ಕಾಪಟ್ಟಣ ಬೆಸ್ಕಾಂ ಒಂದೇ ಕೇಂದ್ರದಿಂದ 14 ಫೀಡರ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಬೇಸಿಗೆಯ ಸಮಯದಲ್ಲಿ ಅತಿ ಹೆಚ್ಚಿನ ಒತ್ತಡ ಉಂಟಾಗುತ್ತಿದೆ. ರೈತರು ತಮ್ಮ ಬೆಳೆದ ಬೆಳೆಗಳು ಒಣಗುತ್ತಿವೆ ಎಂದು ರೋಸಿ ಹೋಗಿದ್ದಾರೆ ಎಂಬ ಗ್ರಾಮಸ್ಥರು ಹಾಗೂ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಬೆಂಚೆಗೇಟ್, ದೊಡ್ಡ ಆಲದಮಡು, ತಾಂಡ, ನಿರಳಗುಡ್ಡ, ಕುಂಬಾರಹಳ್ಳಿ 4 ಕಡೆ ವಿದ್ಯುತ್ ಉಪಸ್ಥಾವರ ಘಟಕಗಳನ್ನು ಪ್ರಾರಂಭಿಸಲು ಅನುಮೋದನೆ ಸಿಕ್ಕಿದ್ದು ತಾತ್ಕಾಲಿಕವಾಗಿ ಶಿರಾ ಕೈಗಾರಿಕಾ ವಲಯದ ವಿದ್ಯುತ್ ಸ್ಥಾವರ ಘಟಕದಿಂದ 2 ಫೀಡರ್ಗಳಿಗೆ ಹಾಗೂ ಕಳ್ಳಂಬೆಳ್ಳ ವಿದ್ಯುತ್ ಉಪಸ್ಥಾವರ ಘಟಕದಿಂದ 2 ಫೀಡರ್ಗಳಿಗೆ ವಿದ್ಯುತ್ತನ್ನು ಪೂರೈಸಲಾಗುವುದು. ಮುಂದಿನ ವರ್ಷದ ಒಳಗೆ ಹೊಸ ವಿದ್ಯುತ್ ಸ್ಥಾವರ ಘಟಕಗಳನ್ನು ಪ್ರಾರಂಭಿಸಿ ಶೀಘ್ರವಾಗಿ ಬುಕ್ಕಾಪಟ್ಟಣ ಹೋಬಳಿಯ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದರು. ಬುಕ್ಕಾಪಟ್ಟಣ ಹಾಗೂ ಉಯಿಲ್ದೊರೆ 2 ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರೇ ಪಿಡಿಒ ಕಳೆದ 6 ತಿಂಗಳಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದು ಜನಸಾಮಾನ್ಯರಿಗೆ ಪಿಡಿಒ ಕೈಗೆ ಸಿಗದಂತಾಗಿದೆ. ಶಾಶ್ವತವಾಗಿ ಗ್ರಾಮ ಪಂಚಾಯಿತಿಗೆ ಹೊಸ ಪಿಡಿಒಗಳನ್ನು ನೇಮಕ ಮಾಡಬೇಕಾಗಿ ಮಾಡಿದ ಮನವಿಗೆ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡುವುದಾಗಿ ಭರವಸೆಯನ್ನ ನೀಡಿದ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಕೇವಲ ಒಬ್ಬ ಪಿಡಿಒಗಳನ್ನು ಸಹ ಸಚಿವರೇ ವರ್ಗಾವಣೆ ಮಾಡುವ ಒಂದು ಕೆಟ್ಟ ಸಂಸ್ಕೃತಿಗೆ ಮೊರೆ ಹೋಗಿರುವುದು ದುರದೃಷ್ಟಕರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ 2 ಗ್ರಾಮ ಪಂಚಾಯಿತಿಗಳಿಗೆ ಪಿಡಿಒಗಳನ್ನು ನೇಮಕ ಮಾಡಿ ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸಲಾಗುವುದು ಎಂದು ಅವರು ತಿಳಿಸಿದರು. ವಿದ್ಯುತ್ ಬೆಲೆ ಏರಿಕೆ, ಬಸ್ ದರ ಏರಿಕೆ, ಹಾಲಿನ ದರ ಏರಿಕೆ ಹೀಗೆ ಜನಸಾಮಾನ್ಯರ ಮೇಲೆ ಅತಿ ಹೆಚ್ಚಿನ ಹೊರೆಯನ್ನ ಸರ್ಕಾರ ಹಾಕುತ್ತಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ಅತಿ ಹೆಚ್ಚಿನ ಹೊರೆಯಾಗಿಸುತ್ತಿದೆ. ಸಾಲದಲ್ಲಿ ರಾಜ್ಯವನ್ನ ಮುಳುಗಿಸುತ್ತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಬುಕ್ಕಾಪಟ್ಟಣದಲ್ಲಿ ಅಂಗವಿಕಲರಿಗೆ ವಿವಿಧ ಸಲಕರಣೆಗಳನ್ನು ಸಹ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಉಯಿಲ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಚಂದ್ರನಾಯ್ಕ್, ಬಾಲಚಂದ್ರ ಮಾಲಿ, ಮಹೇಶ್ ಕೆಎಸ್, ಸೋಮಶೇಖರ್, ಭಾನುಪ್ರಕಾಶ್, ಮುಖಂಡರಾದ ಮುದ್ದು ಗಣೇಶ್, ಶಾಂತಕುಮಾರ್, ಶೇಷನಾಯ್ಕ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಶಂಕರ್, ಬುಕ್ಕಾಪಟ್ಟಣದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜದಾಯಿ, ಸದಸ್ಯರಾದ ಕಾಂತರಾಜ್, ದಿವಾಕರ್, ಗಂಗರಾಜು, ಬಸವರಾಜು, ನುರೇಶ, ಅನ್ನಪೂರ್ಣಮ್ಮ, ಆಟೋ ಕಾಂತರಾಜು ಸೇರಿದಂತೆ ಗ್ರಾಮಸ್ಥರು, ಸಾರ್ವಜನಿಕರು ಹಾಜರಿದ್ದರು.